ಹೆದ್ದಾರಿಯಲ್ಲಿ ಕಾರು ಚಲಾಯಿಸಿ ಅಪ್ರಾಪ್ತನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ನಡೆದಿರೋ ಘಟನೆ ಇದಾಗಿದ್ದು, ಹೆದ್ದಾರಿ ಮಧ್ಯೆನೇ ಕಾರ್ ಪಲ್ಟಿ ಆಗ್ತಾ ಇದ್ದಂತೆ ಆ ಬಾಲಕ ಪರಾರಿಯಾಗ್ಬಿಟ್ಟಿದ್ದಾನೆ. ಶ್ರೀರಂಗಪಟ್ಟಣ ತಾಲೂಕಿನ ಬೊಮ್ಮೂರು ಅಗ್ರಹಾರದ ಬಳಿ ಈ ಘಟನೆಯಾಗಿದ್ದು, ಅಪ್ರಾಪ್ತನ ಹುಚ್ಚಾಟಕ್ಕೆ ಹಿಂದೆ ಬರ್ತಾ ಇದ್ದಂತಹ ಪಕ್ಕದಲ್ಲಿದ್ದಂತಹ ಇತರೆ ವಾಹನ ಸವಾರರು ಹೈರಾಣಾದರು. ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ಅಲ್ಲಿ ಡಿವೈಡರ್ ಎಷ್ಟು ಮೋಸ್ಟ್ಲಿ ಬಂದಿರಬೇಕು, ಟಚ್ ಆಗಿ ಬಂದಿರಬೇಕು ನನ್ನ ಅಭಿಪ್ರಾಯ. ಅದು ಅಲ್ಲಿ ಟಚ್ ಆಗೈತೆ ನೋಡಿ, ಅಲ್ಲಿಂದ ಗುಜ್ಕೊ ಬಂದಿರೋದು, ಗಾಡಿ ಉಳ್ಕೊ ಬಂದಿರೋದು ಬಟ್ಟೆ ಇಸ್ಕೊಂಡು. ಅಲ್ಲಿ ಡಿವೈಡರ್ ಎಷ್ಟು ಮೋಸ್ಟ್ಲಿ ಬಂದಿರಬೇಕು, ಟಚ್ ಆಗಿ ಬಂದಿರಬೇಕು ನನ್ನ ಅಭಿಪ್ರಾಯ. ಅದು ಅಲ್ಲಿ ಟಚ್ ಆಗೈತೆ ನೋಡಿ, ಅಲ್ಲಿಂದ ಗುಜ್ಕೊ ಬಂದ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ನಡು ರಸ್ತೆಯಲ್ಲೇನೆ ಆ ಹುಡುಗ ಕಾರ್ ಪಲ್ಟಿ ಆಗ್ತಾ ಇದ್ದಂತೆ ಬಿಟ್ಟು ಹೋಗಿದ್ದಾನೆ ಅನ್ನೋದು. ಇದು ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ. ಈ ಅಪ್ರಾಪ್ತ ಮಕ್ಕಳಿಗೆ ಪೋಷಕರು ಯಾಕೆ ಕಾರ್ಗಳನ್ನ ಕೊಡ್ತಾರೆ, ವೆಹಿಕಲ್ಗಳನ್ನ ಕೊಡ್ತಾರೆ ಅನ್ನುವಂಥದ್ದು ಒಂದು. ಕಲಿಸ್ಬೇಕು ಅಂತ ಹೇಳಿದ್ರೆ ಅವರು ಜೊತೆಯಲ್ಲಿದ್ದು ಯಾವುದೋ ಗ್ರೌಂಡಿಗೆ ಹೋಗಿ ಕಲಿಸ್ಬೇಕಾಗತ್ತೆ. ಬಟ್ ಪೋಷಕರ ನಿರ್ಲಕ್ಷ್ಯ ಇಲ್ಲಿ ಅನೇಕ ಜನರ ಪ್ರಾಣಕ್ಕೇನೆ ಕುತ್ತು ತರುವಂತಹ ವಾತಾವರಣಕ್ಕೆ ನಾಂದಿ ಹಾಡ್ತಾ ಇತ್ತು. ಅದು ದಶಪಥ ಹೆದ್ದಾರಿಯಲ್ಲಿ ಈ ರೀತಿಯ ವರ್ತನೆ ಅಂತ ಹೇಳಿದ್ರೆ ಇತರೆ ವಾಹನ ಸವಾರರ ಪರಿಸ್ಥಿತಿ ಏನಾಗಬೇಕು? ಮೊದಲೇ ಎಷ್ಟು ಸ್ಪೀಡಲ್ಲಿ ಹೋಗ್ತಿರ್ತಾರೆ ದಶಪಥ ಹೆದ್ದಾರಿಯಲ್ಲಿ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇರ್ತೀವಿ. ಅಂಥ ಕಡೆ ಇಂತಹ ನಿರ್ಲಕ್ಷ್ಯವನ್ನ ಪೋಷಕರು ವಹಿಸಿರೋದು ಇದೀಗ ಅನೇಕ ಟೀಕೆಗಳಿಗೆ ಕಾರಣ ಆಗ್ತಾ ಇದೆ.